ಮಿತ್ರರೇ ನಮಸ್ಕಾರ. ಬಾಂಗ್ಲಾದೇಶದಲ್ಲಿ ಚುನಾವಣೆ ಆಯಿತು. BNP 3/2 ಬಹುಮತವನ್ನು ಗಳಿಸಿತು. ತಾರಿಕ್ ರೆಹಮಾನ್ ಬಾಂಗ್ಲಾದೇಶದ ನೂತನ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದು ಕೂಡ ಆಯಿತು. ಆದರೆ ಭಾರತಕ್ಕೆ ಕೆಲವೊಂದಷ್ಟು ವಿಚಾರಗಳಲ್ಲಿ ಕ್ಲಾರಿಟಿ ಇರಲಿಲ್ಲ. BNPಯ ನಿರ್ಧಾರಗಳು ಏನಾಗಿರ್ತವೆ, ಮುಂದೆ ಇವರು ಭಾರತದೊಂದಿಗೆ ಯಾವ ರೀತಿಯಾದಂತಹ ಸಂಬಂಧವನ್ನು ಇಟ್ಟುಕೊಳ್ತಾರೆ, ಯೂನಿಸ್ 2.0 ಆಗ್ತಾರಾ ಅಥವಾ ಶೇಖ್ ಹಸೀನಾರಂತೆ ಒಂದು ಉತ್ತಮ ಸಂಬಂಧವನ್ನು ಬೆಳೆಸ್ತಾರಾ? ಈ ಬಗ್ಗೆ ನಮ್ಮ ಸರ್ಕಾರದ ಮಟ್ಟದಲ್ಲಿ ಒಂದು ಕ್ಲಾರಿಟಿ ಇದ್ದಿರಬಹುದು. ಯಾಕೆಂತಂದ್ರೆ ನಮ್ಮ ಸರ್ಕಾರ ಈ ಹಿಂದಿನಿಂದಲೂ ಕೂಡ BNPಯ ಜೊತೆಗೆ ಎಂಗೇಜ್ ಆಗ್ತಲೇ ಇದೆ. ಆದರೆ ಜನಸಾಮಾನ್ಯರಲ್ಲಿ ಕ್ಲಾರಿಟಿ ಇರಲಿಲ್ಲ, ಮಾಧ್ಯಮಗಳಲ್ಲಿ ಗೊಂದಲಗಳಿದ್ವು. ಬಾಂಗ್ಲಾದ ಜನರಿಗೂ ಕೂಡ ಮುಂದೇನಾಗುತ್ತೆ ಅಂತ ಗೊತ್ತಿರಲಿಲ್ಲ. ಭಾರತೀಯರಿಗೂ ಕೂಡ ಮುಂದೆ ಯಾವ ನಿರ್ಧಾರವನ್ನ ಹೊಸ ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಅರಿವು ಇರಲಿಲ್ಲ. ಈಗ ಬಾಂಗ್ಲಾದೇಶದಲ್ಲಿ ಹೊಸದಾಗಿ ಅಧಿಕಾರವನ್ನು ವಹಿಸಿಕೊಂಡಿರುವಂತಹ ತಾರಿಕ್ ರೆಹಮಾನ್ ಅಚ್ಚರಿಯ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ. ಈ ಹಿಂದೆ ಯಾರಿಗೂ ಅಳತೆಗೆ ಸಿಗದಂತೆ ಬಹಳ ನಿಗೂಢವಾಗಿ ರಾಜಕೀಯ ನಡೆಯನ್ನು ಅನುಸರಿಸ್ತಾ ಇದ್ದಂತಹ ತಾರಿಕ್ ರೆಹಮಾನ್ ಈಗ ಜನಸಾಮಾನ್ಯರಿಗೆ ಸ್ಪಷ್ಟವಾಗಿ ಒಂದಷ್ಟು ಮೆಸೇಜ್ಗಳನ್ನು ಪಾಸ್ ಮಾಡ್ತಾ ಇದ್ದಾರೆ. ಇದರಿಂದ ಭಾರತ ಮತ್ತು ಬಾಂಗ್ಲಾದ ಸಂಬಂಧಕ್ಕೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಿದೆ. ಬಹಳ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಗಳಾಗಿದೆ. ಬಾಂಗ್ಲಾದ ರಾಜಕಾರಣಕ್ಕೆ ಒಂದು ಬಿಗ್ ಟ್ವಿಸ್ಟ್ ಅಂದರೆ ಯಾವುದೇ ರೀತಿಯಲ್ಲೂ ತಪ್ಪಾಗ್ಲಿಕ್ಕಿಲ್ಲ. 18 ತಿಂಗಳಿನಿಂದ ಬಾಂಗ್ಲಾದಲ್ಲಿ ಅಧಿಕಾರ ನಡೆಸ್ತಾ ಇದ್ದಂತಹ ಮೊಹಮ್ಮದ್ ಯೂನಿಸ್ ಈಗ ಕಾಲ ಕಸ ಆಗಿದ್ದಾನೆ. ಅವನ ನಿರ್ಧಾರಗಳನ್ನು ಒಂದು ಹಂತದಲ್ಲಿ ತಾರಿಕ್ ರೆಹಮಾನ್ ಹರಿದು ಕಸದ ಬುಟ್ಟಿಗೆ ಹಾಕಿದ್ದಾರೆ. ಮಿತ್ರರೇ, ಜಿಯೋಪೊಲಿಟಿಕ್ಸ್ನಲ್ಲಿ ಇದು ಬಹಳ ಮೇಜರ್ ಆದಂತಹ ವಿಚಾರ. ಈ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಒಂದು ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಯಾವಾಗ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅಧಿಕಾರವನ್ನು ಕಳೆದುಕೊಂಡ್ರೋ ಅನಂತರದಲ್ಲಿ ಅಧಿಕಾರಕ್ಕೋಸ್ಕರವಾಗಿ ಒಂದು ವ್ಯವಸ್ಥಿತವಾದಂತಹ ಪಿತೂರಿ ಆಗತ್ತೆ. ಶೇಖ್ ಹಸೀನಾ ವಿರುದ್ಧ ಒಂದು ವಿದ್ಯಾರ್ಥಿ ಗುಂಪು ಹೋರಾಟ ಮಾಡಿದೆ ಅಂತ ಅಂದುಕೊಂಡ್ರೂ ಕೂಡ ಅದರ ಬೆನ್ನಿಗೆ ನಿಂತಿದ್ದು ಜಮಾತೆ ಇಸ್ಲಾಮಿ. ಅನಂತರದಲ್ಲಿ ಯೂನಿಸ್ ನನ್ನ ಅಧಿಕಾರಕ್ಕೆ ತಂದು ಕೂರಿಸುವಲ್ಲಿ ಜಮಾತೆ ಇಸ್ಲಾಮಿಯ ಪಾತ್ರ ಬಹಳ ದೊಡ್ಡದಾಗಿತ್ತು. ಯೂನಿಸ್ ಕೂಡ ಅಧಿಕಾರಕ್ಕೆ ಬಂದ ಬಳಿಕ ಜಮಾತೆ ಇಸ್ಲಾಮಿಗೆ ಭದ್ರ ಭವಿಷ್ಯವನ್ನು ರೂಪಿಸೋದಕ್ಕೆ ಏನೆಲ್ಲ ಬೇಕೋ ಎಲ್ಲಾ ಪ್ರಯತ್ನಗಳನ್ನ ಮಾಡಿದ್ದ. ಮುಖ್ಯವಾಗಿ ಭಾರತ ವಿರೋಧಿ ನೀತಿಯನ್ನು ಬಿಲ್ಡ್ ಮಾಡೋದು. ಇದು ಯಾಕೆ ಜಮಾತೆ ಇಸ್ಲಾಮಿಗೆ ಅನಿವಾರ್ಯ ಅಂತಂದ್ರೆ ಮಿತ್ರರೇ, ಇವತ್ತು ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶದಲ್ಲಿ ಎಮರ್ಜ್ ಆಗಬೇಕಾದ್ರೆ ಅವರಿಗೆ 2 ವಿಚಾರಗಳು ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದು ಯಾವುದು ಕೇಳಿದ್ರೆ ಆಂಟಿ ಹಿಂದೂ. ಅದೆಲ್ಲೆಲ್ಲಿ ವರ್ಕೌಟ್ ಆಗುತ್ತೆ ಕೇಳಿದ್ರೆ, ಎಲ್ಲಿ ಹಿಂದೂಗಳು ಜಾಸ್ತಿ ಇದ್ದಾರೋ ಅಲ್ಲಿ ಹಿಂದೂ ವರ್ಸಸ್ ಮುಸ್ಲಿಂ ಅಂತ ಮಾಡಿದ್ದೆ ಆದರೆ ಜಮಾತೆಗೆ ಓಟ್ ಬರುತ್ತೆ. ಆದರೆ ಬಾಂಗ್ಲಾದ ಎಲ್ಲ ಪ್ರದೇಶಗಳಲ್ಲೂ ಕೂಡ ಹಿಂದೂಗಳಿಲ್ಲ. ಅಲ್ಲೆಲ್ಲ ಹಿಂದೂ ವರ್ಸಸ್ ಮುಸ್ಲಿಂ ಅಂತ ಇವ್ರು ಹೋಗಿದ್ದೆ ಆದರೆ ಜಮಾತೆಗೆ ಓಟ್ ಸಿಗೋದಿಲ್ಲ. ಅಲ್ಲಿ ಓಟ್ ಸಿಗಬೇಕಾದ್ರೆ ಏನು ಮಾಡಬೇಕು? ಆಂಟಿ ಇಂಡಿಯಾ ಪ್ರೊಪಗೆಂಡಾ ಬಿಲ್ಡ್ ಮಾಡಬೇಕು. ಅದನ್ನು ಜಮಾತೆ ಇಸ್ಲಾಮಿ ಬಹಳ ಯಶಸ್ವಿಯಾಗಿ ಯೂನಿಸ್ ಮೂಲಕವಾಗಿ ಮಾಡಿಸಿದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಸದ್ಯ ಯೂನಿಸ್ ರಾಜೀನಾಮೆ ಕೊಟ್ಟಿದ್ದಾನೆ. ಅವನಿಗೆ ಬಾಂಗ್ಲಾದೇಶದಲ್ಲಿ ಯಾವುದೇ ಅಧಿಕಾರವೂ ಕೂಡ ಉಳಿದಿಲ್ಲ. ಆದರೆ ಅವನು ಹೋಗೋ ಮುಂಚೆ ಒಂದು ಭಾಷಣವನ್ನ ಮಾಡ್ದ. ತನ್ನ ದೇಶದ ಜನರಿಗೆ ಒಂದು ಸಂದೇಶವನ್ನು ಕೊಡುವಂತಹ ಯತ್ನ ಮಾಡ್ದ. ಅದರಲ್ಲೂ ಕೂಡ ಭಾರತದ ನಾರ್ತ್ ಈಸ್ಟ್ ಭಾಗವನ್ನ 7 ಸಿಸ್ಟರ್ಸ್ ಅಂತ ಉಲ್ಲೇಖ ಮಾಡ್ದ. ಆತ ಅಪ್ಪಿತಪ್ಪಿಯೂ ಕೂಡ ಆ 7 ಸಿಸ್ಟರ್ಸ್ ಅನ್ನ ಭಾರತದ ಭಾಗ ಅಂತ ಹೇಳೋದಕ್ಕೆ ಹೋಗಿಲ್ಲ. ಅದೊಂದು ಸಪರೇಟ್ ಆದಂತಹ ಭಾಗ ಎಂಬಂತೆ ಬಿಂಬಿಸೋದಕ್ಕೆ ಯತ್ನ ಮಾಡ್ದ. ಅವನು ಅಧಿಕಾರದಲ್ಲಿ ಇದ್ದಷ್ಟು ದಿನ ಮಾಡಿದ್ದು ಕೂಡ ಇದನ್ನೇ. ಗ್ರೇಟರ್ ಬಾಂಗ್ಲಾ ಮ್ಯಾಪ್ ಅನ್ನ ರಿಲೀಸ್ ಮಾಡೋದು, ಚೈನಾಗೆ ಕುಮ್ಮಕ್ಕು ಕೊಡೋದು, 7 ಸಿಸ್ಟರ್ಸ್ ಅನ್ನ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂತ ಹೇಳಿದ್ದಿರಬಹುದು. ಅಧಿಕಾರದಲ್ಲಿ ಇದ್ದಾಗಲೂ ಇದನ್ನೇ ಮಾಡ್ದ. ಅಧಿಕಾರದಿಂದ ಹೋಗುವಂತಹ ಸಂದರ್ಭದಲ್ಲೂ ಕೂಡ ಇದನ್ನೇ ಮುಂದುವರೆಸಿದ್ದ. ಈ ಎಲ್ಲಾ ನಿರ್ಧಾರಗಳು ಕೂಡ ಜಮಾತೆ ಇಸ್ಲಾಮಿಯಿಂದ ಪ್ರಭಾವಕ್ಕೊಳಗಾಗಿ ಯೂನಿಸ್ ಕೈಗೊಳ್ತಾ ಇದ್ದಂತಹ ನಿರ್ಧಾರಗಳು. ಆದರೆ ತಾರಿಕ್ ರೆಹಮಾನ್ ಅಧಿಕಾರಕ್ಕೆ ಬಂದಿದ್ದಾರಲ್ಲ, ಇವರು ಇದನ್ನು ಮುಂದುವರಿಸ್ತಾರಾ ಅಥವಾ ಇದಕ್ಕೆ ಅಂತ್ಯ ಹಾಡ್ತಾರಾ ಅನ್ನುವಂಥ ಒಂದು ಕುತೂಹಲ ಇತ್ತು. ಅದಕ್ಕೀಗ ಸ್ಪಷ್ಟವಾದಂತಹ ಉತ್ತರ ಸಿಕ್ಕಿದೆ. ಯೂನಿಸ್ ನೀತಿಗಳನ್ನು ತಾರಿಕ್ ರೆಹಮಾನ್ ಎಡಗಾಲಲ್ಲಿ ಒದ್ದಾಕಿದ್ದಾರೆ. ಅದರಲ್ಲಿ ಒಂದು ಮುಖ್ಯ ವಿಚಾರವನ್ನ ನಿಮಗೆ ವಿವರಿಸಿ ಹೇಳ್ತೀನಿ. ಆಗ ಈ ಯೂನಿಸ್ ಮತ್ತು ಜಮಾತೆ ಇಸ್ಲಾಮಿಗೆ ಯಾವ ರೀತಿಯಾಗಿ ಹಿನ್ನಡೆ ಆಯಿತು ಅಂತ ನಿಮಗೆ ಗೊತ್ತಾಗುತ್ತೆ. ಬಾಂಗ್ಲಾದೇಶದಲ್ಲಿ ಹೊಸದಾಗಿ ಅಧಿಕಾರಕ್ಕೆ ಬಂದಂತಹ ತಾರಿಕ್ ರೆಹಮಾನ್ ಅವರ ಶಪಥ ಗ್ರಹಣ ಕಾರ್ಯಕ್ರಮಕ್ಕೆ ಜಮಾತೆ ಇಸ್ಲಾಮಿ ಮತ್ತು NCP ಇಬ್ರೂ ಕೂಡ ಬಹಿಷ್ಕಾರವನ್ನ ಮಾಡಿದ್ರು. ಕಾರಣ ಏನು ಕೇಳಿದ್ರೆ, BNP ಅಧಿಕಾರಕ್ಕೆ ಬಂದ ಬಳಿಕ ಉಲ್ಟಾ ಹೊಡೆದಿದೆ ಅಂತ. ನಿಮಗೆಲ್ಲ ಗೊತ್ತಿರಬಹುದು, ನಾನು ಕೂಡ ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ. ಬಾಂಗ್ಲಾದೇಶದಲ್ಲಿ ಈ ಬಾರಿ ವೋಟಿಂಗ್ ನಡೀತಲ್ಲ, ಆಗ ಜನರಿಗೆ 2 ವೋಟಿಂಗ್ ಮಾಡೋದಕ್ಕೆ ಅವಕಾಶವನ್ನು ಕೊಡಲಾಗಿತ್ತು. ಒಂದು ಬಾಂಗ್ಲಾದೇಶದ ಹೊಸ ಸರ್ಕಾರಕ್ಕೆ, ಅಂದ್ರೆ ಯಾರು ಪ್ರಧಾನಿ ಆಗಬೇಕು, ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾರನ್ನ MP ಆಗಿ ಆಯ್ಕೆ ಮಾಡ್ಕೊಳ್ತೀವಿ, ಇದಕ್ಕೋಸ್ಕರವಾಗಿ ಒಂದು ವೋಟ್ ಇತ್ತು. ಇದು ನಾರ್ಮಲ್ ಆದಂತಹ ಚುನಾವಣೆ. ಇನ್ನೊಂದು ವೋಟನ್ನ ಜನಮತ ಸಂಗ್ರಹಕ್ಕೆ ಮೀಸಲಿಡಲಾಗಿತ್ತು. ಅದು ಯಾಕೆ ಕೇಳಿದ್ರೆ, ನಿಮಗೆಲ್ಲ ಗೊತ್ತಿರಬಹುದು, ಈ ಮೊಹಮ್ಮದ್ ಯೂನಿಸ್ ಕಳೆದ ಜುಲೈನಲ್ಲಿ ಅಂದ್ರೆ 2025 ಜುಲೈ ತಿಂಗಳಿನಲ್ಲಿ ಬಾಂಗ್ಲಾದೇಶದಲ್ಲಿ ಒಂದು ಚಾರ್ಟರ್ ಅನ್ನ ತಂದಿದ್ದ. ಅದನ್ನ ಜುಲೈ ಚಾರ್ಟರ್ ಅಂತಲೇ ಅನುಮೋದಿಸಲಾಗಿತ್ತು. ಆ ಜುಲೈ ಚಾರ್ಟರ್ ಅನ್ನ ಸಂವಿಧಾನದಲ್ಲಿ ಅಳವಡಿಸಬೇಕಲ್ಲ, ಅದಕ್ಕೋಸ್ಕರವಾಗಿ ಜನಮತ ಸಂಗ್ರಹಣೆಗೆ ಯೂನಿಸ್ ಈ ತೀರ್ಮಾನವನ್ನ ಮಾಡಿದ್ದ. ಜನ ವೋಟ್ ಕೂಡ ಹಾಕಿದ್ರು. ಅನಂತರದಲ್ಲಿ ಅದನ್ನು ಜಾರಿ ಮಾಡುವಂತಹ ಅಧಿಕಾರ ಈಗ ಯೂನಿಸ್ಗಿಲ್ವಲ್ಲ. ಅದಕ್ಕೆ ಆತ ಏನು ಪ್ಲಾನ್ ಮಾಡ್ದ ಕೇಳಿದ್ರೆ, ಹೊಸದಾಗಿ ಸರ್ಕಾರ ರಚನೆ ಆಗುತ್ತಲ್ಲ, ಅವರು ಒಂದು ಕಡೆಯಲ್ಲಿ ಶಪಥ ಗ್ರಹಣ ಮಾಡ್ತಾರೆ, ಆದರೆ ಇನ್ನೊಂದು ಕಡೆಯಲ್ಲಿ ಹೊಸದಾದಂಥ ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಕೌನ್ಸಿಲ್ಗೂ ಕೂಡ ಶಪಥ ಗ್ರಹಣ ಆಗಬೇಕು.
ಇದು ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಬೇಕು ಅಂತಂದರೆ, ಭಾರತದಲ್ಲಿ ಈ ಹಿಂದೆ ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಒಂದು ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿಯನ್ನು ಫಾರ್ಮ್ ಮಾಡಲಾಯ್ತಲ್ಲ, ಅವರು ಕೂಡ ಒಂದು ಶಪಥ ಗ್ರಹಣ ಮಾಡಿದ್ರು. ಅದೇ ರೀತಿಯಾಗಿ ಈಗಿನ ಸರ್ಕಾರವೂ ಕೂಡ ಎರಡೆರಡು ಶಪಥ ಗ್ರಹಣ ಮಾಡಬೇಕು ಅಂತ ಯೂನಿಸ್ ಭಾವಿಸಿದ್ದ. ನಿಮಗೆ ನೆನಪಿರಲಿ ಮಿತ್ರರೇ, ತಾರಿಕ್ ರೆಹಮಾನ್ ಈ ಹಿಂದೆ ಇದು ಯಾವುದಕ್ಕೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿರಲಿಲ್ಲ, ಮೌನವಾಗಿದ್ದರಷ್ಟೇ. ಆದರೆ ಕೊನೆಯ ಕ್ಷಣದಲ್ಲಿ ಯೂನಿಸ್ನ ಈ ಪ್ರಸ್ತಾವಕ್ಕೆ ಒಂದು ಗೂಗ್ಲಿಯನ್ನು ಎಸಿತಾರೆ. ನಾವು ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಕೌನ್ಸಿಲ್ಗೆ ಪ್ರಮಾಣ ವಚನವನ್ನು ಸ್ವೀಕರಿಸೋದಿಲ್ಲ. ಕಾರಣ ಏನು ಕೇಳಿದ್ರೆ, ಇದು ಸಂವಿಧಾನದ ವಿರೋಧಿಯಾಗತ್ತೆ. ಮೊದಲಿಗೆ ನಾವು ಅಧಿಕಾರಕ್ಕೆ ಬರ್ತೀವಿ, ಕ್ಯಾಬಿನೆಟ್ನಲ್ಲಿ ಅದಕ್ಕೆ ಅಪ್ರೂವ್ ಮಾಡ್ತೀವಿ, ಅದಾದ ಬಳಿಕ ಬಾಂಗ್ಲಾದೇಶದ ಸಂಸತ್ತಿನಲ್ಲಿ ಬಹಳ ವಿಸ್ತೃತವಾದಂತಹ ಚರ್ಚೆ ಆಗುತ್ತೆ. ಅನಂತರದಲ್ಲಿ ಬೇಕಾದರೆ ಒಂದು ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿಯನ್ನು ಸ್ಥಾಪಿಸಿ ಆಗ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರಾಯಿತು. ಹೀಗಂತ ಮೊಹಮ್ಮದ್ ಯೂನಿಸ್ನ ಈ ಪ್ರಯತ್ನವನ್ನು ಒಂದು ಗೂಗ್ಲಿ ಎಸೆದ್ಬಿಟ್ಟು ತಾರಿಕ್ ರೆಹಮಾನ್ ಬೋಲ್ಡ್ ಮಾಡಿ ಹಾಕಿದ್ದಾರೆ. ಮಿತ್ರರೇ, ತಾರಿಕ್ ರೆಹಮಾನ್ರ ಈ ನಡೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಕೇಳಿದ್ರೆ, ಈ ಬಾಂಗ್ಲಾದೇಶದಲ್ಲಿ ಜುಲೈ ಚಾರ್ಟರ್ ಅನ್ನ ಮೊಹಮ್ಮದ್ ಯೂನಿಸ್ ತಂದಿದ್ನಲ್ಲ, ಇದರಲ್ಲಿ ಬಾಂಗ್ಲಾದೇಶದ ಭವಿಷ್ಯಕ್ಕೆ ಅನೇಕ ಹಾನಿಕಾರಕ ವಿಚಾರಗಳು ಕೂಡ ಇದ್ವು. ಆದರೆ ತಾರಿಕ್ ರೆಹಮಾನ್ ಆ ಉದ್ದೇಶಗಳಿಗೋಸ್ಕರವಾಗಿ ಇದನ್ನು ತಿರಸ್ಕಾರ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ತಾರಿಕ್ ರೆಹಮಾನ್ಗಿದ್ದಂತಹ ದೊಡ್ಡ ಕನ್ಸರ್ನ್ ಏನು ಕೇಳಿದ್ರೆ, ಆ ಚಾರ್ಟರ್ನಲ್ಲಿ ಬಾಂಗ್ಲಾದೇಶದಲ್ಲಿ ಇನ್ಮುಂದೆ ಯಾವುದೇ ಪ್ರಧಾನಿಯೂ ಕೂಡ 2 ಬಾರಿಗಿಂತ ಹೆಚ್ಚಿಗೆ ಆಯ್ಕೆ ಆಗಬಾರ್ದು. ಒಬ್ಬ ಪ್ರಧಾನಿಗೆ ಕೇವಲ 2 ಅವಧಿ ಮಾತ್ರ ಇರಬೇಕು, ಅಂದ್ರೆ 10 ವರ್ಷ ಮಾತ್ರ ಇರಬೇಕು. ಈಗ ಅಮೆರಿಕದಲ್ಲಿ ಯಾವ ಪದ್ಧತಿ ಇದೆಯೋ ಅದು ಬಾಂಗ್ಲಾದಲ್ಲಿ ಜಾರಿ ಆಗಬೇಕು ಅಂತ ಈ ಚಾರ್ಟರ್ನಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಅದರ ಜೊತೆಗೆ ಬಾಂಗ್ಲಾದೇಶದ ಪ್ರಧಾನಿಗಿಂತಲೂ ಹೆಚ್ಚಿನ ಅಧಿಕಾರ ಬಾಂಗ್ಲಾದೇಶದ ಅಧ್ಯಕ್ಷನಿಗಿರಬೇಕು. ಅಂದ್ರೆ ಬಾಂಗ್ಲಾದೇಶದ ಪ್ರಧಾನಿಯ ಪವರ್ ಅನ್ನ ಬಹಳ ಮಟ್ಟಿಗೆ ಕಡಿಮೆ ಮಾಡುವಂತಹ ಚಾರ್ಟರ್ ಇದಾಗಿತ್ತು. ನೀವೇ ಯೋಚನೆ ಮಾಡಿ, ಈಗ ತಾನೇ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಅಂತಹ ತಾರಿಕ್ ರೆಹಮಾನ್ ತನ್ನ ಅಧಿಕಾರವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರ? ತಾರಿಕ್ ರೆಹಮಾನ್ ಕೂಡ ಡೈನಾಸ್ಟಿ ಪಾಲಿಟಿಕ್ಸ್ ಮಾಡುವಂತಹ ಒಬ್ಬ ನಾಯಕ. ಅವರಪ್ಪ ಬಾಂಗ್ಲಾದೇಶದ ಸರ್ವಾಧಿಕಾರಿ ಆಗಿದ್ರು, ಅವರಮ್ಮ ಖಾಲಿದಾ ಜಿಯಾ ಕೂಡ ಬಾಂಗ್ಲಾದೇಶದ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ನಡೆಸಿದವರೇ. ಈಗ ಅವರ ಮಗನಾಗಿ ಬಾಂಗ್ಲಾದೇಶದಲ್ಲಿ ಪ್ರಧಾನಿ ಆಗ್ತಾ ಇದ್ದಾರೆ. ಸಹಜವಾಗಿ ಬಾಂಗ್ಲಾದೇಶದಲ್ಲಿ ಬಹಳ ಸುದೀರ್ಘವಾದಂತಹ ರಾಜಕಾರಣ ಮಾಡಬೇಕು ಅನ್ನುವಂತಹ ಬಯಕೆ ತಾರಿಕ್ ರೆಹಮಾನ್ಗೂ ಕೂಡ ಇರುತ್ತೆ. ಈ ಮೊಹಮ್ಮದ್ ಯೂನಿಸ್ ಬಂದ್ಬಿಟ್ಟು 10 ವರ್ಷ ಮಾತ್ರ ಸಾಕು, ಮತ್ತೆ ಇಳಿದು ಬಿಡಿ, ಮುಂದಿನವರು ಬರಲಿ ಅಂತ ಹೇಳಿದ್ದೆ. ಆದರೆ ಅದನ್ನ ತಾರಿಕ್ ರೆಹಮಾನ್ ಈ ಸ್ಥಿತಿಯಲ್ಲಿ ಒಪ್ಕೊಳ್ತಾರ? ಸಾಧ್ಯವೇ ಇಲ್ಲ. ಇನ್ನು ತಾರಿಕ್ ರೆಹಮಾನ್ ಅವರ ಭಾರತದ ಪಾಲಿಸಿ ಏನಾಗಿರುತ್ತೆ, ಇದ್ರ ಬಗ್ಗೆ ಸಾಕಷ್ಟು ಕುತೂಹಲಗಳಿದ್ದಾವೆ. ಇಷ್ಟು ದಿನ ಯಾವುದೇ ಕ್ಲಾರಿಟಿ ಸಿಕ್ಕಿರಲಿಲ್ಲ. ರೆಹಮಾನ್ ಚುನಾವಣೆಗೆ ಮುಂಚೆ ಶೇಖ್ ಹಸೀನಾ ವಿಚಾರವನ್ನು ಒಮ್ಮೆಯೂ ಪ್ರಸ್ತಾಪ ಮಾಡಿರಲಿಲ್ಲ. ಭಾರತದ ಬಗ್ಗೆಯೂ ಕೂಡ ಹೆಚ್ಚಾಗಿ ಅಗ್ರೆಸಿವ್ ಆಗಿ ಮಾತನಾಡಿರಲಿಲ್ಲ. ಆದರೆ ಚುನಾವಣೆ ಮುಕ್ತಾಯ ಆಗ್ತಿದ್ದ ಹಾಗೆ BNP ನಾಯಕ ಸಲಾಹುದ್ದೀನ್ ಅಹಮದ್ ಒಂದು ಹೇಳಿಕೆ ಕೊಟ್ಟಿದ್ರು. ಇದು ಭಾರಿ ಗೊಂದಲವನ್ನು ಕ್ರಿಯೇಟ್ ಮಾಡಿತ್ತು. ಅವರೇನು ಹೇಳಿದ್ರು, ಶೇಖ್ ಹಸೀನಾ ಹಸ್ತಾಂತರದ ವಿಚಾರವನ್ನು ನಾವು ನಿರಂತರವಾಗಿ ಭಾರತದ ಮುಂದೆ ಇಡ್ತೀವಿ. ಇದು ವಿದೇಶಾಂಗ ಇಲಾಖೆಯ ಮಟ್ಟದಲ್ಲಿ ನಿರಂತರವಾಗಿ ನಡೀತಾ ಇರುವಂತಹ ಪ್ರಕ್ರಿಯೆ. ನಮಗದರಲ್ಲಿ ಯಶಸ್ಸು ಸಿಗುತ್ತೆ. ಶೇಖ್ ಹಸೀನಾ ಬಾಂಗ್ಲಾದೇಶಕ್ಕೆ ಬರಬೇಕು, ಇಲ್ಲಿ ಪ್ರಾಪರ್ ಆದಂತಹ ಟ್ರಯಲ್ ಅನ್ನು ಎದುರಿಸಬೇಕು. ಹೀಗಂತ ಬಾಂಗ್ಲಾದೇಶದ BNP ಪಕ್ಷದ ದೊಡ್ಡ ನಾಯಕ ಸಲಾಹುದ್ದೀನ್ ಅಹಮದ್ನಿಂದ ಒಂದು ಸ್ಟೇಟ್ಮೆಂಟ್ ಬಂದಿತ್ತು. ಇದು ಸ್ವಲ್ಪ ಗೊಂದಲಕ್ಕೂ ಕೂಡ ಕಾರಣ ಆಗಿತ್ತು. ಮೊಹಮ್ಮದ್ ಯೂನಿಸ್ನಂತೆ ಈ ಹೊಸ ಸರ್ಕಾರವೂ ಕೂಡ ಶೇಖ್ ಹಸೀನಾ ವಿಚಾರದಲ್ಲಿ ಭಾರತದೊಂದಿಗೆ ಕಿತ್ತಾಟವನ್ನು ಆರಂಭಿಸುತ್ತಾ ಈ ಪ್ರಶ್ನೆಯನ್ನು ಕೂಡ ಮೂಡಿಸಿತ್ತು. ಈಗ ಮಿತ್ರರೇ, ಅದೆಲ್ಲದಕ್ಕೂ ಒಂದು ಕ್ಲಾರಿಟಿ ಸಿಗ್ತಾ ಇದೆ. BNP ಪಕ್ಷದ ಸೆಕ್ರೆಟರಿ ಆಗಿರುವಂತಹ ಮಿರ್ಜಾ ಫಕ್ಲೂರ್ ಇಸ್ಲಾಂ ಆಲಂಗೀರ್ ಭಾರತದ ಹಿಂದೂ ಪತ್ರಿಕೆಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಅಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಭಾರತ ಮತ್ತು ಬಾಂಗ್ಲಾದ ಸಂಬಂಧ ಕೇವಲ ಶೇಖ್ ಹಸೀನಾ ವಿಚಾರಕ್ಕೆ ಸೀಮಿತವಾಗಿಲ್ಲ. ಹಸೀನಾ ಭಾರತದಲ್ಲಿರುವಂತಹದ್ದು ಬಾಂಗ್ಲಾ ಭಾರತದ ಸಂಬಂಧಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ತೊಡಕಾಗೋದಿಲ್ಲ. ಹೀಗಂತ ಅಚ್ಚರಿಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ಇದೆಯಲ್ಲ, ವಾಸ್ತವಕ್ಕೆ ಬಹಳ ಹತ್ತಿರ ಆಗಿದೆ. ಯಾಕೆ ಅಂತ ನಿಮ್ಗೆ ಹೇಳ್ತೀನಿ ಕೇಳಿ. ನಾನು ಆಗ್ಲೇ ಹೇಳಿದೆ, BNPಯ ತಾರಿಕ್ ರೆಹಮಾನ್ ಇದಾರಲ್ಲ, ಇವರು ಮುಂದಿನ ಹಲವು ವರ್ಷಗಳ ಕಾಲ ಬಾಂಗ್ಲಾದಲ್ಲಿ ರಾಜ್ಯಭಾರ ಮಾಡಬೇಕು ಅಂತ ಕನಸು ಕಾಣ್ತಾ ಇರುವಂಥ ನಾಯಕ. ಸ್ವಲ್ಪ ಯಂಗ್ ಲೀಡರ್ ಬೇರೆ. ಶೇಖ್ ಹಸೀನಾಗೆ ಏಜ್ ಆಗಿದೆ. ರಾಜಕೀಯದಲ್ಲಿ ಇನ್ನೇನು ಬಹಳ ಮಹತ್ವಾಕಾಂಕ್ಷೆ ಇದ್ದಂತೆ ಕಾಣಿಸ್ತಾ ಇಲ್ಲ. ಅವರಿಗೂ ಕೂಡ ಗೊತ್ತಾಗಿದೆ, ಬಾಂಗ್ಲಾದ ಬಾಗಿಲು ನನಗೆ ಮುಚ್ಚಿದೆ ಅಂತ. ಹೀಗಿರುವಂತಹ ಸಂದರ್ಭದಲ್ಲಿ ತಾರಿಕ್ ರೆಹಮಾನ್ ಶೇಖ್ ಹಸೀನಾ ವಿಚಾರವನ್ನು ಬಾಂಗ್ಲಾದಲ್ಲಿ ದೊಡ್ಡ ವಿಚಾರವನ್ನಾಗಿಸೋದಕ್ಕೆ ಬಯಸ್ತಾನೆ ಇಲ್ಲ. ಒಂದು ವೇಳೆ ಬಹಳ ಒತ್ತಡ ಹಾಕಿ ಬಾಂಗ್ಲಾದೇಶಕ್ಕೆ ಶೇಖ್ ಹಸೀನಾರನ್ನ ವಾಪಸ್ ಕರ್ಕೊಂಡು ಬಂದಿದ್ದೆ ಆದ್ರೆ ಅವರನ್ನ ಮೊದಲಿಗೆ ಜೈಲಿಗೆ ಹಾಕಬೇಕು. ಈಗಾಗಲೇ ಬಾಂಗ್ಲಾದಲ್ಲಿ ಶೇಖ್ ಹಸೀನಾಗೆ ಮರಣದಂಡನೆ ಶಿಕ್ಷೆ ಕೂಡ ಆಗಿದೆ. ಶೇಖ್ ಹಸೀನಾ ಒಂದ ಜೈಲಿನಲ್ಲಿರಬೇಕು, ಇಲ್ಲ ಮರಣದಂಡನೆ ಶಿಕ್ಷೆಗೆ ಗುರಿ ಆಗಬೇಕು. ಅದು ಯಾವುದಾದ್ರೂ ಕೂಡ ಇಂಟರ್ನ್ಯಾಷನಲ್ ಮೀಡಿಯಾ ಅದರ ಹಿಂದೆ ಬೀಳುತ್ತೆ. ಜಾಗತಿಕವಾಗಿ ಬಹಳ ದೊಡ್ಡ ಸುದ್ದಿ ಆಗತ್ತೆ. ಇದನ್ನ ರಾಜಕೀಯ ದ್ವೇಷ ಅಂತ ಬಿಂಬಿಸಲಾಗತ್ತೆ. ಸರ್ಕಾರ ಸಹಜವಾಗಿ ಬಹಳ ದೊಡ್ಡ ಒತ್ತಡಕ್ಕೆ ಸಿಕ್ಕಾಕೊಳ್ಳುತ್ತೆ. ಜೊತೆಗೆ ಮಿತ್ರರೇ, ಅವಾಮಿ ಲೀಗ್ ಇದೆಯಲ್ಲ, ಅದು ಬಹಳ ದೊಡ್ಡ ಹೋರಾಟಕ್ಕೂ ಕೂಡ ಮುಂದಾಗತ್ತೆ. ಬಾಂಗ್ಲಾದಲ್ಲಿ ಮತ್ತೆ ಅಶಾಂತಿ ಭುಗಿಲೇಳುತ್ತೆ. ಅದಕ್ಕೆ ತಾರಿಕ್ ರೆಹಮಾನ್ ಅವರ ಹೊಸ ಸರ್ಕಾರದ ಪಾಲಿಸಿ ಏನು ಇಂಡಿಕೇಟ್ ಮಾಡ್ತಾ ಇದೆ ಕೇಳಿದ್ರೆ, ಶೇಖ್ ಹಸೀನಾ ವಿಚಾರದಲ್ಲಿ ಅಗ್ರೆಸಿವ್ ತೀರ್ಮಾನಗಳನ್ನು ಕೈಗೊಳ್ಳೋದೇ ಇಲ್ಲ. ಭಾರತಕ್ಕೆ ಹಸ್ತಾಂತರ ಮಾಡಿ ಕೇಸ್ ಇದೆ ಅಂತ ಒಂದು ಪತ್ರ ಬರೆಯೋದು. ಇದರಿಂದಾಗಿ ಶೇಖ್ ಹಸೀನಾ ವಿರೋಧಿಗಳು ಬಾಂಗ್ಲಾದಲ್ಲಿ ಖುಷಿ ಆಗ್ತಾರೆ. ಹೇಗಿದ್ರೂ ತುಂಬಾ ಚೆನ್ನಾಗಿ ಗೊತ್ತು, ಭಾರತ ಯಾವ ಕಾರಣಕ್ಕೂ ಕೂಡ ಆಕಾಶ ಭೂಮಿ ಒಂದಾದ್ರೂ ಕೂಡ ಶೇಖ್ ಹಸೀನಾರನ್ನ ಹಸ್ತಾಂತರ ಮಾಡೋದಿಲ್ಲ ಅಂತ.
ಆ ವಿಚಾರಗಳಿಗೆ ಹೆಚ್ಚು ಪ್ರಚಾರವನ್ನು ಕೊಡದೆ, ಆ ವಿಚಾರದಲ್ಲಿ ಹೆಚ್ಚು ರಾಜಕೀಯವನ್ನು ಮಾಡದೆ, ಭಾರತದೊಂದಿಗೆ ಒಂದು ಸ್ಟೇಬಲ್ ಆದಂತಹ ಸಹಜ ಸಂಬಂಧವನ್ನು ಸ್ಥಾಪಿಸುವಂತಹದ್ದು. ಇದು ಬಾಂಗ್ಲಾದೇಶದ ಹೊಸ ಸರ್ಕಾರದ ಗುರಿ. ಮಿತ್ರರೇ, ತಾರಿಕ್ ರೆಹಮಾನ್ ಸ್ವಲ್ಪ ಜಾಣ ಇದ್ದಂತೆ ಕಂಡು ಬರ್ತಾ ಇದೆ. ಪಪ್ಪು ರೀತಿ ಅನ್ನಿಸ್ತಾ ಇಲ್ಲ. ಸಾಮಾನ್ಯವಾಗಿ ಈ ಡೈನಾಸ್ಟಿ ಪಾಲಿಟಿಕ್ಸ್ ಮಾಡುವಂಥವರು ಪಪ್ಪು ರೀತಿನೇ ಇರ್ತಾರೆ. ಆದರೆ ತಾರಿಕ್ ರೆಹಮಾನ್ ಅವರ ರಾಜಕೀಯ ನಡೆಗಳನ್ನು ನೋಡಿದ್ರೆ ಹಾಗಿದ್ದಂತೆ ಕಂಡು ಬರ್ತಾ ಇಲ್ಲ. ಒಬ್ಬ ಸೀಸನ್ ಪಾಲಿಟಿಷಿಯನ್ ನಂತೆ ನಿರ್ಧಾರ ಕೈಗೊಳ್ಳುವಂತೆ ಕಂಡು ಬರ್ತಾ ಇದೆ. ಇತ್ತ ಕಡೆಯಲ್ಲಿ ಭಾರತವೂ ಕೂಡ ಬಹಳ ಪ್ರಬುದ್ಧತೆಯಿಂದ ಎಲ್ಲ ವಿಚಾರವನ್ನು ಹ್ಯಾಂಡಲ್ ಮಾಡ್ತಾ ಇದೆ. ತಾರಿಕ್ ರೆಹಮಾನ್ ಭಾರತದ ಪ್ರಧಾನಿಗೆ ಇನ್ವಿಟೇಷನ್ ಅನ್ನು ಕೊಟ್ಟಿದ್ರು, ನನ್ನ ಶಪಥ ಗ್ರಹಣ ಕಾರ್ಯಕ್ರಮಕ್ಕೆ ಬನ್ನಿ ಅಂತ. ಆದರೆ ಪ್ರಧಾನಿ ಹೋಗ್ತಾ ಇಲ್ಲ ಅಂತ ನಿಮಗೆ ತಿಳಿಸಿದ್ದೆ. ಯಾಕೆಂತಂದ್ರೆ ಭಾರತಕ್ಕೆ ಫ್ರೆಂಚ್ ಅಧ್ಯಕ್ಷರು ಬಂದಿದ್ರು. ಹೀಗಾಗಿ ಭಾರತದ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಮತ್ತು ಭಾರತದ ವಿದೇಶಾಂಗ ಕಾರ್ಯದರ್ಶಿಯಾದಂಥ ವಿಕ್ರಮ್ ಮಿಸ್ತ್ರಿ ಅವರನ್ನ ಭಾರತ ಸರ್ಕಾರ ಕಳುಹಿಸಿಕೊಟ್ಟಿತ್ತು. ಓಂ ಬಿರ್ಲಾರ ಬಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಪರ್ಸನಲ್ ಲೆಟರ್ ಅನ್ನ ಕೂಡ ತಾರಿಕ್ ರೆಹಮಾನ್ಗೆ ಕಳುಹಿಸಿದ್ರು. ಅದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಹಳ ಸ್ಪಷ್ಟವಾಗಿ ಒಂದು ಮೆಸೇಜ್ ಅನ್ನು ಪಾಸ್ ಮಾಡಿದ್ದಾರೆ. ಎಲ್ಲರನ್ನೊಳಗೊಂಡಂತಹ ಬಾಂಗ್ಲಾ ನಿರ್ಮಾಣಕ್ಕೆ ಭಾರತದ ಸಹಾಯ ಸದಾ ಇರುತ್ತೆ ಎನ್ನುವಂತಹ ಮೆಸೇಜ್ ಅನ್ನ ತಾರಿಕ್ ರೆಹಮಾನ್ಗೆ ಕೊಟ್ಟಿದ್ದಾರೆ. ಅಂದ್ರೆ ಬಾಂಗ್ಲಾ ಕೇವಲ ಇಸ್ಲಾಮಿಕ್ ದೇಶವಲ್ಲ, ಅಲ್ಲಿ ಮುಸ್ಲಿಮರಿಗೆ ಮಾತ್ರ ಆದ್ಯತೆಯಲ್ಲ, ಅಲ್ಲಿರುವಂತಹ ಅಲ್ಪಸಂಖ್ಯಾತರ ಹಿತವನ್ನು ಕೂಡ ಹೊಸ ಸರ್ಕಾರ ಕಾಪಾಡಬೇಕು ಅನ್ನುವಂಥದ್ದು ಭಾರತದ ಬಯಕೆ ಅನ್ನೋದನ್ನ ಬಹಳ ತೀಕ್ಷ್ಣವಾಗಿ ಮೋದಿ ತನ್ನ ಪತ್ರದಲ್ಲಿ ತಾರಿಕ್ ರೆಹಮಾನ್ಗೆ ತಿಳಿಸಿದ್ದಾರೆ. ಜೊತೆಗೆ ತಾರಿಕ್ ರೆಹಮಾನ್ ಅವರಿಗೆ ಆದಷ್ಟು ಶೀಘ್ರದಲ್ಲಿ ಭಾರತಕ್ಕೆ ಭೇಟಿ ಕೊಡಿ ಅಂತ ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ. ನನಗನ್ಸುತ್ತೆ ಮಿತ್ರರೇ, ಸದ್ಯದ ಬೆಳವಣಿಗೆಯನ್ನು ನೋಡಿದ್ರೆ ಆದಷ್ಟು ಶೀಘ್ರವಾಗಿ ತಾರಿಕ್ ರೆಹಮಾನ್ ಭಾರತ ಪ್ರವಾಸವನ್ನ ಕೈಗೊಳ್ತಾರೆ. ಮುಂದಿನ 1 ತಿಂಗಳೊಳಗಾಗಿ ಭಾರತಕ್ಕೆ ಬಂದರೂ ಕೂಡ ಏನು ಆಶ್ಚರ್ಯ ಇಲ್ಲ. ಕೇವಲ ಭಾರತ BNP ಪಕ್ಷವನ್ನ ಮಾತ್ರ ರೀಚ್ ಆಗಿಲ್ಲ. ಬಹಳ ಇಂಟ್ರೆಸ್ಟಿಂಗ್ಲಿ ಇನ್ನೊಂದು ಬೆಳವಣಿಗೆಯೂ ಕೂಡ ನಡೆದಿದೆ. ಭಾರತವನ್ನ ಕಟ್ಟರಾಗಿ ವಿರೋಧಿಸುವಂತಹ ಕಟ್ಟರ್ ಇಸ್ಲಾಮಿಕ್ ಪಕ್ಷ ಜಮಾತೆ ಇಸ್ಲಾಮಿಯ ನಾಯಕನನ್ನು ಕೂಡ ಭಾರತದ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಬಾಂಗ್ಲಾಗ್ ಹೋದಂತಹ ಸಂದರ್ಭದಲ್ಲೇ ಭೇಟಿಯಾಗಿದ್ದಾರೆ. ಜಮಾತೆ ಇಸ್ಲಾಮಿಯ ನಾಯಕನಾಗಿರುವಂತಹ ಶಫೀಕುರ್ ರೆಹಮಾನ್ ಅನ್ನ ವಿಕ್ರಮ್ ಮಿಸ್ತ್ರಿ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಯಾಕೆ ಈ ಭೇಟಿ ಕೇಳಿದ್ರೆ, ಶಫೀಕುರ್ ರೆಹಮಾನ್ ಈಗ ಬಾಂಗ್ಲಾದ ವಿಪಕ್ಷದ ಅತ್ಯಂತ ದೊಡ್ಡ ನಾಯಕ. ಒಂದು ಕರ್ಟಸಿಗೋಸ್ಕರವಾಗಿ ಈ ಭೇಟಿ ಇದ್ದಿರಬಹುದು, ಅಥವಾ ಏನಾದರೂ ಮೆಸೇಜ್ ಅನ್ನು ಕೂಡ ಪಾಸ್ ಮಾಡಿರಬಹುದು, ಹೇಳೋದಕ್ಕೆ ಸಾಧ್ಯ ಇಲ್ಲ. ಮಿತ್ರರೇ, ಇದಿಷ್ಟು ಬಾಂಗ್ಲಾದೇಶದಲ್ಲಿ ತಾರಿಕ್ ರೆಹಮಾನ್ ಅಧಿಕಾರ ಸ್ವೀಕರಿಸಿದ ಬಳಿಕ ಆದಂತಹ ಒಂದಷ್ಟು ಬೆಳವಣಿಗೆಗಳು. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.